ಏನ್ ಬಿಡು ಮರ ಆದ್ರೂ ಈ ಹೆಣ್ಮಕ್ಳು ಜಂಪರು ಸೀರೆ ಅಂಗಿ ಚುಡಿದಾರ ಭಾರಿ ಡಿಸೈನ್ ಇರ್ತಾವ. ಸ್ವಲ್ಪ ನಮ್ ಗಂಡ್ಮಕ್ಳು ಇಷ್ಟು ಡಿಸೈನ್ ಇರಂಗಿಲ್ಲ ನೋಡು. ಅಪ್ಪ ಯಾಕಿರಲ್ಲ, ಎಲ್ಲ ತರ ಫ್ಯಾಷನ್ ಯೂನಿಕ್ ಡಿಸೈನ್ಸ್ ಎಲ್ಲ ಅವರು ಮಾಡ್ತಾ ಇದಾರ. ಬಟ್ ಏನಂದ್ರೆ ನಿಮಗ್ ಗೊತ್ತಿಲ್ಲ ಅಷ್ಟೇ. ಆಮೇಲೆ ನೀವು ಹಾಕೊಳ್ಳಲ್ಲ. ಕೆಲವರು ಹಾಕೊಳ್ತಾರಪ್ಪ, ಅದಕ್ಕೇನಿಲ್ಲ. ಅದಾವ ಅವ್ರದ್ದು ಇಲ್ಲ ಅಂತ ಹೇಳಕ್ಕಾಗಲ್ಲ. ಏನ್ ಬಿಡವ, ಆದ್ರೂ ಪುಟ್ಟಪ್ಪರು ರೊಕ್ಕ ಕೊಟ್ಟಿಂದ ಅಂತವು ನಿಮ್ಮೂ ಹಂಗಲ್ಲ. 1,000 ಕೊಟ್ರು ಸಿಗ್ತಾವ. ನಮ್ಮ ನೋಡು ಇದ ಪ್ಲೇನ ಬಾಳ ಅಂದ್ರೆ ಚೆಕ್ಸ್ ಗೆರಿ ಇಂತವ. ಎಷ್ಟಿದಕ್ಕೆ ಜಂಪರಿಗೆ ಭಾರಿ ಚಂದ ಕುಂದನ್ ಇದೇನೋ ವರ್ಕ್ ಹಾಕ್ಯಾರಲ್ಲ, ಮುತ್ತಿಗಿತ್ತ ಟಿಕ್ಳಿ ಅದು. ಅಯ್ಯೋ ಇವೆಲ್ಲ ಥ್ರೆಡ್ ವರ್ಕ್ಸ್ ಬ್ಲೌಸ್. ಅಪ್ಪ ಹಿಡ್ಕೊಂಡಿದ್ರೊಳಗ ಸ್ವಲ್ಪ ಎಂಬ್ರಾಯ್ಡ್ರಿ ಹಾಕ್ಸೈತಿ. ಅಂದ್ರೆ ಇದು ಥ್ರೆಡ್ ವರ್ಕ್ ಅಂತಾರಲ್ಲ, ಈ ದಾರದ ಲ್ಯಾದ್ ಮತ್ತೆ ಕುಂದನ್ ಎರಡು ಮಿಕ್ಸ್ ಮಾಡ್ಸೇನಿ. ಅಂದ್ರೆ ಸೀರೆ ಒಳಗ ಇದು ಹೂ ಅದಾವಲ್ಲ, ಅದಕ್ಕೆ ಚಂದ ಕಾಂತಾವಂತೇಳಿ ಚಂದ ಹಾಕ್ಯಾರ ನೋಡ. ಗಿರ್ಜಿ ನೀ ಇಂತಾವ್ ಹೊಲಿಯಂಗಿಲ್ಲಲ್ಲ? ಇಲ್ಲ ಪರಕ, ಇವು ಹೊಲಿಯಾಕ ಬಾಳ ಪರಿಣಿತಿ ಇದ್ದಾರ ಇರ್ಬೇಕವ. ಇದೇನು ಅರ್ಧಂಬರ್ಧ ಅಲ್ಲ, ನಮ್ದು ಜಂಪರ್ ಈ ಹಳ್ಳಿಯಾಗ ಹೆಂಗ್ ಹೊಲಿಸ್ತಾರ ಹಂಗೆ ಹೊಲಿತೀನಿ. ಇವೆಲ್ಲ ಬಾಳ ಕಲ್ತಾರ ಹೊಲಿದಿರ್ಬೇಕು ಬಾಳ್ ಮಾಡಿ. ಆಮೇಲೆ ಕೈ ಬಾಳ ಹಿಡಿತಾವ ಬಿಡ ಇವು. ಗಿರ್ಜಕರ ಇಂಥವೆಲ್ಲ ಕಲೀರಿ ನೀವು. ಏನ್ ನೋಡ್ರಿ ಅವಾಗ ಯಾರು ಹೊರಗೆ ಹೊಲ್ಸೋದೇ ಇಲ್ಲ, ಎಲ್ಲರೂ ಇಲ್ಲೇ ಹೊಲಿಸ್ತಾರ. ಗಿರ್ಜಕಂಟಿ ಕಲೀರಿ, ಅದಕ್ಕೇನಂತೆ. ಯಾರು ಹೊಲ್ಸರಿದ್ರೆ ಹೊಲಿಸ್ತಾರ. ಕಲಿಬೋದು. ಆದ್ರೆ ಎಲ್ಲವ ಇತ್ತಿತ್ತಾಗ ನನ್ನ ಮಗ, ನನ್ನ ಸಸಿ, ನನ್ನ ಗಂಡ ಎಲ್ಲ ಜಂಪರ್ ಹೊಲಿಯಕ್ಕೆ ಹೋಗ್ಬೇಡ, ಆರಾಮ ಮನೆಯಾಗಿರು, ಎದಕ್ ಬೇಕಿದೆಲ್ಲ ಅಂತ ಅದಾರ. ಈಗ ಇದನ್ನ ಕಲ್ತ್ ನಾನಾರ ಏನ್ ಮಾಡೋದೈತಿ, ಇದ್ದಿದ್ದನ್ನೇ ಬಿಟ್ಕೊಂತೇನೆ. ಬೇಡ ನಡಿತೈತಿ. ಆದ್ರೂ ಚಂದ ಹೊಲ್ದಾರ ನೋಡಿ ಇದನ್ನ ಜಂಪರ್. ಎಷ್ಟಿದ್ ಹೊಲ್ಯಾಕ? ಹೇಳಿದ್ರ ಅವು ಬೈತಾಳ ಏನೋ ಈಗ? ಬೈತೇನೆ. ಹೇಳ ಹೊಲ್ಸಿದ್ದ ಉಂಟಂತ ಬೈದಾರ ಏನ್ ಮಾಡ್ಬೇಕು ನಿನಗ? ನಾನು ಹಿಡ್ಕೊಂಡೇನಲ್ಲ ಇದು 1800. ಅಪ್ ಹಿಡ್ಕೊಂಡತ್ತಲ್ಲ ಅದು 3000. ಮತ್ತೆ ಇವ್ರು ಗಿರ್ಜಕರ್ ಹಿಡ್ಕೊಂಡ್ರಲ್ಲ ಅದು 3000ನೇ. ಅವ ನೀ ಹಿಡ್ಕೊಂಡಿಯಲ್ಲ ಇದು 1800. 1800. ಆ 3,000 ರೂಪಾಯಿ ಜಂಪರ್? 1800 3,000? ಯವ್ವ ನವಲವ, ನಿಮ್ಮ ಅಪ್ಪ ಹಿಡ್ಕೊಂಡಿದ್ದ ಜಂಪರ್ ಹಸಿರು ಸೀರೆ ಅನ್ನೋದಲ್ಲದ ಅದೇ ಶಿವಲಿಂಗ್ ತಂದು ಕೊಟ್ಟಿದ್ನಲ್ಲ ಸದ್ರ ಮಾವನ್ ಸೀರೆ ಅಂತೇಳಿ. ಹೂರವ ಅಲ್ಲ, ಸೀರೆ 2,000 ರೂಪಾಯಿ ಐತಿ, ಜಂಪರ್ 3,000 ದಾಲೆ. ನಿಮ್ಗೇನ್ ಬುದ್ಧಿ ಬುಕಾಲಿ ಐತೆ ಇಲ್ಲವಾ? ಈಗಿನ ಹುಡುಗಿಯರು ಯಾಕೆ ಹಿಂಗ ಮಾಡ್ತೀರಿ ಅಂತ ನಾನು. ಅಲ್ಲ 3-4 ಸಾವಿರ ಕೊಟ್ಟು ಜಂಪರ್ ಹೊಲಿಸ್ತಾರನ ಯಾರ? ಮತ್ತೊಂದ್ 2 ಸೀರೆ ಬರ್ತಿದ್ವಲ್ಲ ಹುಡುಗಿ. ಅಲ್ಲ ಗೌಡ್ರೆ, ನೀವಂತೀರಿ ಇದನ್ನ ಕಲೀರಿ ಗಿರ್ಜಕ್ಕಾರ, ಇಲ್ಲೆಲ್ಲಾರು ಚೆನ್ನಾಗಿ ಹೊಲ್ಸ್ಕೊಂತಾರ ಅಂತೀರಿ. ಅಲ್ಲ 3 ಸಾವಿರ ಕೊಟ್ಟು ಜಂಪರ್ ಹೊಲಿಸ್ಕೊಳ್ಳೋರು ನಮ್ಮೂರಾಗ ಯಾರದ? ನೀವೇ ಹೇಳ್ರಿ ನೋಡೋಣ. ಅಲ್ಲ 150 ರೂಪಾಯಿ ಜಂಪರ್ ಹೊಲ್ದಿಂದ 2 ಕಂತಿನಂಗೆ ರೊಕ್ಕ ಕೊಡ್ತಾರ. ಅದನ್ನ ಫಸ್ಟ್ ಒಂದು 50 ರೂಪಾಯಿ ಕೊಟ್ಟೋಗಿರ್ತಾರ, ಆಮೇಲೆ ಮತ್ತೆ ಅದು ಇನ್ನೊಂದು ಕೇಳ್ಬೇಕು ನಾನು, ಅವಾಗ 100 ರೂಪಾಯಿ ತನಕ ಕೈಯಾಗ ಕೊಡ್ತಾರ. ಇನ್ನು 3,000 ರೂಪಾಯಿ ಹೊಲ್ದು ಅಯ್ಯೋ ದೇವ್ರೆ, ಆ ರೊಕ್ಕ ಬಂದು ಮುಟ್ಬೇಕಾದ್ರೆ ಎಷ್ಟು ಯುಗ ದಾಟ್ಬೇಕ ಏನ, ಎಷ್ಟು ಸಂಕ್ರಮಣ ಬಂದೋಕವ ಏನ? ಅದು ಕರೆ ಏನ್ರಿ. ಅಲ್ಲ ಈ 3,000 ರೂಪಾಯಿ ಕೊಟ್ಟು ಜಂಪರ್ ಹೊಲ್ಸ್ಕೊಂಡಾಳ. ಈ ಜಂಪರ್ ಡಿಸೈನ್ ಮುಗಿದೋತ್ ಈಗ. ಇದೇನೋ ರೊಕ್ಕ ಒಳ್ಳೆ ಬರೋದಲ್ಲ ಬಾರ್ಸೋದಲ್ಲ. ಏನಪ್ಪ ರೊಕ್ಕ ಹಾಳು ಒಟ್ಟು ಯಾವಾರ ಇಂಥವೆಲ್ಲ. ಅಲ್ಲ 1 ರೂಪಾಯಿ ಎದಕ್ಕೆ ಉಪಯೋಗ ಆಗ್ತದ? ಎದಕ್ಕೂ ಉಪಯೋಗ ಆಗ್ಲಿಲ್ಲ. ಅದೇ ನನ್ನ ಕೈಯಾಗ ಕೊಟ್ಟಿದ್ರೆ ಅದನ್ನೇ ಪಾಪ ನಿಮ್ಮ ಅಪ್ಪನ ಕೈಯಾಗ ಕೊಟ್ಟಿದ್ರೆ ಕುಡಿದು ತೂರಾಡಿ ಉಳ್ಳಾಡಿ ಖುಷಿ ಪಟ್ಟು ಎದ್ದು ಬಂದ್ಬಿಡ್ತಿದ್ದ. ಲೇ ಗಿಡ್ಮುಳಿ, ಬರೀ ಕುಡಿ ವಿಚಾರಕ್ಕೆ ಹೋಗಿಯಲ್ಲೇ. ನಾ ಕುಡಿಯೋದ್ರ ಬಗ್ಗೆ ಮಾತಾಡ್ಲಿಲ್ಲ. ಅದ್ರ ರೊಕ್ಕ ನನ್ನ ಕೈಯಾಗಿದ್ದಿದ್ರೆ ಯಾವ್ದಾರ ಏನಾರ ಒಂದ್ ಬ್ಯಾಂಕ್ನಾಗ ಇಡೋದ ಇರ್ತದೆ, ಎದಕ್ಕಾರ ಒಂದ್ ಬಳಕೆ ಮಾಡ್ಕೊಂತಿದ್ದೆ ಅಂತ ಹೇಳಿದ್ದ. ಸಾಕ್ ಕಂಡೇನ್ ಮದುವೆ ಆದಾಗಿಂದ ನೀವು ಬಳಕೆ ಮಾಡಿದ್ದ ಅದು ಬಿಡ್ರಿ. ಅಲ್ಲಲೇ ಇದು ಏನ್ ಈ ಪರಿ ಪುಟ್ಟಪ್ಪರ ರೊಕ್ಕ ಕೊಟ್ಟು ಹೊಲ್ಸದ್ ನೀನ? ಒಂದ್ ಹಿಡ್ತು ಬೇಡನ ನಿನ್ನ ಅವ ಮದುವೆ ಅನ್ನೋ ಜೀವನದಾಗ ಒಂದೇ ಸಲ ಆಗದ. ನಂಗೆ ಅದೆಲ್ಲ ಇಷ್ಟ. ನಂಗೆ ಗ್ರ್ಯಾಂಡ್ ಆಗಕ್ಕ ಈ ತರ ಎಲ್ಲ ಮಾಡಿಸ್ಕೊಳಕ ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ಗೂ ಕೇಳೇನಿ. ನೋಡೋಣ ಪ್ರೀದು ಏನ್ ಮಾಡ್ತಾರೋ ಏನೋ ಗೊತ್ತಿಲ್ಲ. ಓ ಅದೇ ಆ ಮದುವೆಗಿಂತ ಮುಂಚೆ ಫೋಟೋ ತೆಗಿತಾರಲ್ಲ, ಎಸ್ ಮದ್ವಿಗಿಂತ ಮುಂಚೆ ಫೋಟೋ ತೆಗಿತಾರಲ್ಲ, ಅದ್ರ ಬಗ್ಗೆ ಕೇಳೇನಿ, ತೆಗಿಸ್ಕೊಳ್ಳೋಣ ಅಂತೇಳಿ ಇವ್ರಿಗೆ ಹೇಳೇನಿ. ಇವ್ರ ಮನ್ಯಾಗ ಕೇಳಿ ಹೇಳ್ತೇನೆ ಅಂದಾರ. ಏನ್ ಮಾಡ್ತಾರೋ ಗೊತ್ತಿಲ್ಲ. ಏನಪ್ಪ ಏನಾರ ಮಾಡ್ರಿ. ಅಲ್ಲ ತೆಗೆದು ಸ್ಯಾರಿಗೆ ಜಪತ್ನೆ ತೆಗೆದಿಡು. ಇವೇನು ಅರ್ಬಿ ಹೋಗ್ಯಾಕ ಬರಲ್ಲ ಏನಿಲ್ಲ. ಜಂಪರ್ನ ಸ್ವಚ್ಛಗೆ ತಿಕ್ಕಿ ಬ್ರೆಸ್ ಗಿಚ್ಚು ಹಚ್ಚಿದ್ರ ನೆಲಕ್ಕೆ ಹಚ್ಚಿದ್ರ ಮುಗಿದೋತಿವು ಎಲ್ಲ ಕಿತ್ಕಿನಿ ಅಂತಾವ. ಹೌದಿಲ್ಲ? ಅವ ಇವ್ನು ಒಗದಾಕಂಗಿಲ್ಲ. ಇವ್ ರೇಷ್ಮೆ ಸೀರೆವಲ್ಲ ಅವತ್ತು ಮದ್ವೆ ದಿನ ಹಾಕೊಂಡು ವಾಪಸ್ ತಂದು ಅದನ್ನ ನೀಟಾಗಿ ಏನು ಇದಕ್ಕೆ ಸ್ವಲ್ಪ ಗಾಳಿಗೆ ಹಾರಕ್ಕೆ ಹಾಕಿ ಮತ್ತೆ ಮಡ್ಚಿಟ್ಬಿಡ್ಬೇಕಷ್ಟೇ. ಹಂಗೆ ಒಗೆಯೋದು ನೀರ್ಗೆ ಹಾಕೋದೆಲ್ಲ ಮಾಡಂಗಿಲ್ಲ. ಇವನು ಮಾಡಂಗಿಲ್ಲ. ಇವ್ರ ರೇಷ್ಮೆ ಸೀರೆಗಳು ಇವ್ರದೈತಲ್ಲ ಅದನ್ನು ಮಾಡಂಗಿಲ್ಲ. ಯಾವಾಗಾದ್ರೂ ಒಂದ್ಸಲ 10 ಸಲ ಅದು ಉಟ್ಟ ಮೇಲೆ ಯಾವಾಗಾರ ಒಂದ್ಸಲ ಡ್ರೈ ವಾಶಿಗೆ ಹಿಂಗದು ಕೊಡ್ಬೇಕು. ಅಲ್ಲೇ ನೀಟಾಗಿ ರೇಷ್ಮೆ ಸೀರೆ ಕೊಡೋ ಜಾಗದಾಗ. ನೋಡು ನಮ್ಮ ಜಂಪರ್ಗಳು ರಾತ್ರಿ ಸೋಪಿನ ಪುಡಿಯಾಗ ನೆನೆ ಹಾಕಿಟ್ಟು ಎತ್ತಬೇಕತ್ತ ಹಾಕಿ ತಿಕ್ಕಿ ಬ್ರಸ್ ಹಚ್ಚಿ ತಿಕ್ಕಿ ಕಲ್ಲಿಗೆ ಎತ್ತೆತ್ತೆತ್ತೆತ್ತ ಬಡ್ತಾ ಬಡ್ದು ಗಸ 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 ತಿಕ್ಕಿದ್ರು ಮಿಸ್ಕಾಡೋದಲ್ಲ. ಇವನ್ನ ಒಗ್ಯಂಗೆ ಇಲ್ಲ ಅಂತೀರಿ ನೀವು. ಏನಯ್ಯಪ್ಪ ಹೋಲ್ ಬಿಡು, ತೆಗೆದಿಡು ಜಪತ್ನಂಗೆ. ಏನ ತಿಕಳಿ ಮುತ್ತು ಉದುರ್ತಾವ ಏನ ನೋಡು. ಉದ್ರಂಗಿಲ್ಲ ಅಳವ, ತಲೆ ಕೆಡಿಸ್ಕೊಬೇಡ. ಆದ್ರೆ ಮಾತ್ರ ಶಾಂತಕ ಜಂಪರ್ ಎಲ್ಲ ಚಂದ ಅದಾವ, ಮಸ್ತ್ ಅದಾವ ಕರ್ನ. ಆಕಿನೂ ಹಿಂಗ ಹೊಲ್ಸಾಳ. ಏನ್ ಮಾಡ್ಯಾರನ್ರಿಪ್ಪ ನಂಗೇನ್ ಗೊತ್ತ. ನನ್ಗೇನ್ ಸೀರೆ ಕೊಡ್ಸಿದ್ರು ನಾನು ಈ ತರ ಹೊಲ್ಸ್ಕೊಂಡೇನಿ ಆರಾಮಾಗಿ. ಆಕೆ ಹೆಂಗ್ ಹೊಲ್ಸ್ಕೊಂಡಾಳ ನಂಗೆ ಗೊತ್ತಿಲ್ಲ. ಇರ್ಲಿ ಬಿಡ, ನೀನ್ ಇಷ್ಟ ಹಾಕಿದಾಕಿ ಇಷ್ಟ. ತಗೋ ಇಡಿ, ತೆಗೆದಿಡು. ಅಲ್ಲ ಎಷ್ಟು ಬಾಯ್ ಮಾಡ್ಬಿಟ್ಲು ಗೊತ್ತಾ?
ಯಾರು ಹೇಳ್ರಿ ನಿಮ್ ತಂಗಿ ಅಲ್ಲ, ನಿಮ್ ತಂಗಿನೂ ಬಾಯ್ ಮಾಡಿದ್ಲು. ಅವ್ರ ಅತ್ತಿ ಎಷ್ಟು ಬಾಯ್ ಮಾಡ್ಬಿಟ್ಲು ರೀ. ನಿನ್ಗೆ ಯಾರು ಕೇಳಕ್ ಹೋಗಂದ್ರ ಯಾರಾದ್ರೂ ಮಾಡೋದೆ, ನೀನು ಮಾಡೋದೆಲ್ಲ ಇಂಥವ ಕೆಲಸ ಮತ್ ಮಂದಿಗೆ ಮಾತಾಡ್ತಿ. ಹೌದಪ್ಪ, ನಾನ್ ಮಾಡೋದ್ ಇಂಥದೇ ಕೆಲಸ. ಪಾಪ ನೀವೇ ಚಲೋ ಸುದ್ದುಳ್ಗುದ್ದಪ್ಪ. ನೀವೆಲ್ಲ ಜೀವನದಾಗ ಚಲೋನೆ ಮಾಡಿರೋದ, ನಾನೇ ಕೆಟ್ಟ ಮಾಡಿರೋದಾತ. ಏನ ತಾಯಾರ್ ಕೇಳಕ್ ಹೋಗಿದ್ದಕ್ಕೆ ಇಷ್ಟೆಲ್ಲ ಮಾತಾಡಿದ್ಲಕ್ಕಿ, ನಿಮಗಿದು ಸರಿ ಅನ್ಸಕತ್ತಲ್ಲ? ಇಲ್ಲಿ ಸರಿ ತಪ್ಪು ಪ್ರಶ್ನೆ ಬರೋದಿಲ್ಲ, ಅರ್ಥ ಮಾಡ್ಕೊ ಹೇಳೋದ್ ಏನ್ ಹೇಳ್ತಾ ಇದೀವಿ ಅಂತೇಳಿ. ಏನ ಅಲ್ಲಿ ಹಂಗ್ ಕೇಳಕ್ ಹೋಗ್ಯಲ್ಲದ ಅಸಹ್ಯ ಅಲ್ಲನ. ನಿನ್ನ ನಕ್ಕೋತ ಚಂದಾಗಿರೋದ್ ಕಲಿ, ಅದು ಬಿಡ ಹೋಲತ್ತಾಗ. ಈಗ ಸಂತಿ ಏನೇನ್ ಬೇಕು ನನಗ ಚಿಟ್ಟಿ ಬರ್ದು ಕೊಡು. ಎದಕ್ಕ? ಅದಕ್ಕಂತ ಕೇಳ್ತಿಯಲ್ಲ, ಮಗಳ ಮನಿಗ್ ಬಂದಾಳ ಬಾಣೆತನಕ್ಕೆ, ಅದಕ್ಕೆ ರೊಕ್ಕ ಬೇಡ, ಇದು ಸಂತಿ ಬೇಡ, ಎಲ್ಲದಕ್ಕೂ ಅದಕ್ಕೆ ಆಳ್ವಿ ಅವ್ ಏನದು ಮತ್ತೆ ಏನೇನ್ ಬೇಕು, ತುಪ್ಪ, ಆಕಳ ತುಪ್ಪ ಹೆಂಗಿದ್ರು ನೀನ ಮಾಡ್ತೀಯಲ್ಲ, ಬೇಕಾದಷ್ಟು ಐತಿ. ಆಯ್ತು, ಬರ್ದು ಕೊಡ್ತೇನಂತ. ಆ ಹೊರಸ್ ಮಾಡಕ್ ಕೊಟ್ಟು ಬರ್ರಿ ಮೊದಲು. ಅಯ್ಯೋ ಅವ, ಈಗಿನ ಕಾಲದಾಗೆಲ್ಲ ಯಾರವ ಹೊರಸ್ ಮೇಲೆ ಮಕ್ಕೋತಾರ? ಆರಾಮಾಗಿ ಪಲಂಗನೆ ಕೊಡು, ಆರಾಮ ಮಕ್ಕೊಳ್ಳಿ. ಹಂಗಲ್ಲೋ, ಮಕ್ಳು ಉಚ್ಚಿ ಹೋಯ್ತವಲ್ಲ, ಗಾದಿ ಆಮೇಲೆ ಪಲ್ಲಂಗ ಇದು ಎಲ್ಲ ಜಂಗ್ ಹಿಡಿತೈತಿ. ಪೂರ್ತಿ ಉಚ್ಚಿ ಹೋದು 6 ತಿಂಗಳು ಬಾಣೆತನ ಮುಗಿಯ ಮಟ ಅಂತಂದ್ರೆ ಗಾದಿ ಅಂತೂ ಒಂದು ಪೂರ ಹಾಳಾಕೈತಿ. ಅದಕ್ಕೆ ಹೊರಸಿನ ಮೇಲೆ ಮಕ್ಕೋತಿರ್ತಾರಪ್ಪ. ನಾವೆಲ್ಲ ಹೊರಸಿನ ಮೇಲೆ ಮಕ್ಕೊಂಡಿದ್ದು, ಅದಕ್ಕೆ ಹೇಳಿದೆ. ಈಗ ಹೊರಸ್ ಹೆಣಿಯವರು ಕಮ್ಮಿ ಆಗ್ಯಾರ ಬಿಡ್ಲೆ. ಈಗ ಹೋಗಿ ಹುಡುಕ್ಬೇಕು ಅವ್ರನ್ನ, ಹೊರಸ್ ಹೆಣಿಯವ್ರನ್ನ. ಮೊದ್ಲೆಲ್ಲ ಹೆಣದು ಕೊಡ್ತಿದ್ರು, ಈಗ ಇವ ಮಾದೇವಪ್ಪ ಹೆಣಿತಿದ್ದ, ಅವನು ಈಗಿಲ್ಲ ಊರಾಗ. ಇನ್ ಯಾರನ್ನ ಕೇಳ್ಬೇಕು? ಅದಕ್ಕ ಇಲ್ತೋ ಪಲಂಗನ ಹಾಕಿದೈತಲ್ ಪಲಂಗ, ಅದ್ರ ಮ್ಯಾಗ ಮಕ್ಕೊಳಕ್ ಬಿಡು. ಒಂದ್ ಹೊಸ ಪಲಂಗ ಗಾದಿ ಏನ್ ಹಾಳಾಗುತ್ತೆ ಮತ್ತಂದ್ರ ಆತು. ಆಯ್ತು ತಗೋರಿ, ಮತ್ತೇನ್ ಮಾಡೋದು? ನೀವ ಹೂ ಅಂದ್ಮೇಲೆ ನಾನಾರ ಏನ್ ಮಾಡ್ಲಿ? ಆ ಸಿಲಿಂಡರ್ ಬುಕ್ ಮಾಡಿದ್ದೇನಲ್ಲ, ಸಿಲಿಂಡರ್ ಯಾವಾಗ ಬರ್ತದಂತ? ಅತ್ತೇರ ಇಲ್ಲೋಡ್ರಿ, ಏನ್ಲೇದ ಕುಂದ್ರಮಣಿ ಇದ್ದಂಗೈತಲ್ಲ. ಅಯ್ಯೋ ಅತ್ತೇರ, ಇದು ಕುಂದ್ರಮಣಿ ಅಲ್ಲ, ಇಂಡಕ್ಷನ್ ಒಲಿ. ಇದು ಇಂಡೆಕ್ಸ್ ಒಲಿ ಅಂದ್ರೆ ಇದು ಕರೆಂಟಿನ ಒಲಿ. ಈ ಸ್ವಿಚ್ನ ಕರೆಂಟಿಗೆ ಹಾಕಿ ಇದ್ರ ಮೇಲೆ ಚಾ, ಅನ್ನ, ಸಾರು, ಪಲ್ಯ ಎಲ್ಲ ಮಾಡ್ಬೋದು. ಇದ್ರ ಮ್ಯಾಗ? ಯವ್ವ, ಇದ್ರ ಮ್ಯಾಗ ಎಲ್ಲ ಅಡಿಗೆ ಮಾಡ್ಬೋದಾ? ಅತ್ತೇರ, ಇದ್ರ ಮ್ಯಾಗ ಎಲ್ಲ ಅಡಿಗೆ ಮಾಡ್ಬೋದು, ಏನ್ ಚಿಂತಿಲ್ಲ. ಸ್ವಿಚ್ ಹಾಕೋದೈತಿ, ಇದ್ರ ಮೇಲೆ ಬಟನ್ಸ್ ಅದಾವಲ್ಲ, ಎಷ್ಟು ಟೆಂಪರೇಚರ್ ಬೇಕು ಏನಂತ ನಾನು ನಿಮ್ಗೆ ಹೇಳ್ತೀನಿ. ನನಗೂ ಗೊತ್ತಾಯ್ತು, ಅವ್ರು ಹೇಳ್ಕೊಟ್ಟಾರ. ಅಷ್ಟು ಟೆಂಪರೇಚರ್ ಇಡೋದೈತಿ, ಅಡಿಗೆ ಮಾಡೋದೈತಿ. ಆನ್ ಆಫ್, ಇಲ್ಲಿ ಬಟನ್ ಆಫ್ ಐತಿ. ಒಂಥರ ಇದು ಸ್ವಿಚ್ ಆನ್ ಆಫ್ ಎಲ್ಲ ಮಾಡ್ಬೋದು. ಆದ್ರವ ಬಹಳ ಹುಷಾರಾಗಿರ್ಬೇಕು. ಕರೆಂಟ್ ಹೊಡೆದ್ರೆ ಆಮೇಲೆ ಇದ್ರ ಮ್ಯಾಗ ಈ ಒಲಿ ಮ್ಯಾಗಿಟ್ಟು ಹಾಲು ಉಕ್ಷಿನ್ಯ, ಸಾರು ಉಕ್ಷಿನ್ಯ, ಎತ್ ಬೇಕತ್ ಹೊಚ್ಚಿನ್ಯ ಮಾಡ್ತಿದ್ರಲ್ಲ, ಹಂಗೆಲ್ಲ ಮಾಡಂಗಿಲ್ಲ. ಅಯ್ಯೋ ದೇವ್ರೆ, ಓಲಪ್ಪ, ನಂಗಿದ್ರಾಗ ಅಡಿಗೆ ಮಾಡಕ್ಕೆ ಹೆದ್ರಿಕೆ ಬರ್ತಂಗಾರ. ಎದಕ್ ಬೇಕು ಈ ಬಿಡಾಡಿ? ಏನಾರ ಅಕಸ್ಮಾತ್ ಸಟ್ ಶಾಂಡಿಗೆ ಆಗ್ಲಿ ಅಂತೇಳಿ ಮುದ್ದಾಮ್ ತಂದಿಗಿಂದ ಏನ ಮತ್ತ? ಮೊದ್ಲ ನಿನಗೆ ನನ್ನ ಮೇಲೆ ಸಿಟ್ಟು, ನನಗೆ ಯಾಕ ಹಂಗ ಅನ್ಸಕತ್ತತಿ. ಅತ್ತೇರ, ಎಲ್ಲದ್ರಾಗ ಒಂದು ಕೊನೆ ಕೊಡ್ತಿರಲ್ರಿ ಅತ್ತೇರ ನೀವು. ನಾನೇನು ಹಂಗೆ ನೀವು ಸಾಯಿಲಿ ಅಂತ ತಂದಿಲ್ಲ. ಪಾಪ ಗ್ಯಾಸ್ ಸಿಲಿಂಡರ್ ಖಾಲಿ ಆತಲ್ಲ, ಇನ್ನು ಒಲಿ ಮ್ಯಾಗ ಮಾಡಿ ತ್ರಾಸ ತಗೋತಾರ ಅಂತೇಳಿ ತೊಗೊಂಬಂದಿದ್ದಷ್ಟೇ. ನೀವು ಅದನ್ನ ಅರ್ಥ ಮಾಡ್ಕೊಳ್ಳೋರು ಸುಮ್ಮನೆ ಮಾತಾಡ್ತಿರತ್ತಾಗ. ನಾ ಏನು ಆ ಉದ್ದೇಶಕ್ಕೆ ತಂದಿಲ್ಲ. ನಿಮ್ಗೆ ಹೆಂಗೆ ಯೂಸ್ ಮಾಡ್ಬೇಕಂತ ನಾ ಹೇಳ್ಕೊಡ್ತೀನಿ ಬೇಕಾರೆ. ನೀ ಅದೆಲ್ಲ ಹೇಳ್ಬೇಡ, ನನಗೆ ಏನು ಬರ್ಬರ್ತ ವಯಸ್ಸಲ್ಲ. ಏನು ಕುಂದ್ರಿಸಿ ಅಡಿಗೆ ಮಾಡಿ ಹಾಕಕ್ಕ, ಇನ್ಮ್ಯಾಗ ನೀನೇ ಮಾಡಿ ಅಡಿಗೆನ. ಏನು ಅದೇ ಅಂತದ ಕೆಲಸ ಬಿಡೋದಾದ್ರ ಬಿಡು, ಇಲ್ಲ ವರ್ಕ್ ಫ್ರಮ್ ಹೋಮ್ ಅಂತಾರಲ್ಲ ಅದನ್ನ ಮಾಡೋದಾದ್ರ ಮಾಡು. ಒಟ್ಟು ನೋಡವ, ಇನ್ಮೇಲೆ ನನಗೆ ಅಡಿಗೆ ಮಾಡೋಕ್ಕಾಗಲ್ಲ. ಈಗ ಆಕಿನೂ ಬಾಣೆತನಕ್ಕಂತ ಬಂದ್ಲು, ಈಗ ಆಕಿದ ಬಾಣೆತನೂ ಮಾಡ್ಬೇಕು, ಮನ್ಯಾಗ ಅಡಿಗೆನೂ ಮಾಡ್ಬೇಕು ಅಂದ್ರೆ ನನಗಾಗೋದಿಲ್ಲ. ಎಲ್ಲಾರನ್ನು ಕುಂದ್ರಿಸಿ ಮಾಡಿ ಹಾಕಕ್ಕೆ ಹೇಳಾಕತ್ತೇನೆ ಕೇಳು. ಇನ್ಮ್ಯಾಗ ನೀ ಮನ್ಯಾಗಿರ್ಬೇಕಷ್ಟೇ. ಅತ್ತೇರ, ನಿಮಗೇನೋ ಈಸಿ ಆಗ್ಲಿ ಅಂತ ತಂದನಿ. ಅದನ್ನ ಬಿಟ್ಟು ನೀನು ಕೆಲಸ ಬಿಟ್ಟು ಮನ್ಯಾಗಿರ ಅಂತಂದ್ರೆ ಇದೆಲ್ಲ ಆಗ್ಲಾರ್ದು ಮಾತ್ರ ಅತ್ತೇರ. ನಾನು ಭಾಳ ಇಷ್ಟಪಟ್ಟು ಕಲ್ತು ಓದಿ ಸಂಪಾದನೆ ಮಾಡ್ಕೊಂಡಿರೋಂಥ ಕೆಲಸ. ಅದನ್ನ ಬಿಟ್ಟು ಬರೀ ಖಾಲಿ ಪೀಲಿ ನಿಮ್ಮ ಮಗಳು ಬಾಣೆತನ ಮಾಡ್ಬೇಕು ಅಂತೇಳಿ ನಾ ಕೆಲಸ ಬಿಡ್ಬೇಕು ಅಂದ್ರೆ ಅದು ಆಗದೇ ಇರೋ ಮಾತು. ನಾ ಮಾಡೋದಿಲ್ಲ ರೀ ಅಂತ ಕೆಲಸ ಮಾತ್ರ. ಹೆಂಗ್ರಿ ಇರ್ತೀರ ನಿಮ್ಮ ಪದ್ಧತಿ? ಅಯ್ಯೋ ದೇವ್ರೆ, ಬಾಣೆತನ ಮಾಡಕ್ಕೆ ನಾನು ಕೆಲಸ ಬಿಡ್ಸಕತ್ತೀರ? ಈಗ ನೀವು ಮಾಡ್ರಿ, ಮನೆ 3 ಹೊತ್ತು ಖಾಲಿ ಇರ್ತಿರಲ್ಲ. ಖಾಲಿ ಅನ್ನಕ್ಕೆ ನಿಮ್ಮ ಕೆಲಸ ನೀವು ಮನೆಯನ್ನು ಮುಗಿತಂದ್ರೆ ಇನ್ನೇನೈತಿ ಮಾಡ್ಕೊರಿ ನೀವು. ಅದು ನನಗೆ ಹೇಳೋ ಕೆಲಸ ಏನೈತಿ? ನಾ ಕೆಲಸ ಎಲ್ಲ ಬಿಡೋದಿಲ್ಲ ಬಿಡ್ರಿ. ನೀವು ಮತ್ತೆ ಹಂಗೇನಾರು ತಲೆಯಾಗಿ ಇಟ್ಕೊಳಕ್ ಹೋಗ್ಬೇಡ್ರಿ. ಕೆಲಸ ಬಿಟ್ಟು ಕೆರ ಮನೆಯಾಗಿರ್ತಾಳ ಮಾಡಾಕ್ತಾಳ ಅಂತೇಳಿ. ನಾನು ಹಂಗಾರೆ ನಿಮ್ಗೆ ಈಸಿ ಆಗ್ಲಿ ಅಂತ ತಂದಿದ್ದೆ. ನಿಮ್ಗೆ ಬೇಡ ಅಂತಂದ್ರೆ ಒಲಿ ಮ್ಯಾಗ ಮಾಡ್ಕೊರಿ. ಆದ್ರೆ ನಾ ಕೆಲಸ ಬಿಡೋದಿಲ್ಲ. ಮತ್ತೆ ಈಗ ಹೇಳೇನಿ. ಹೌದವ, ಅಕ್ಕಿ ಯಾಕೆ ಕೆಲಸ ಬಿಡ್ಬೇಕು? ಅಲ್ಲಲ್ಲ, ನನಗೆ ಬರ್ಬರ್ತ ಎಲ್ಲಾರ್ಗು ಮಾಡಕ್ಕಾಕತ್ತೇನೆ. ಅದ್ ಕೆಲಸ ಬಿಡ್ಬೇಕನ? ಅಲ್ಲವಾ, ಹೌದು, ನಂಗೆ ಆ ನಮ್ನಿ ಸಾಲ ಆಗೈತೆ ಅಷ್ಟೊಂದು. ಆ ಸಾಲ ತೀರ್ಸೋ ಬಗ್ಗೆ ಹೆಂಗಪ್ಪ ಅಂತೇಳಿ ನಾನು ಯೋಚನೆ ಮಾಡಕತ್ತೀವಿ. ನಿಂದೊಂದು ಕತಿ ಆತಾಗ ಸಾಲ ಸುಮ್ಮನೆ ತೀರ್ತತನ? ಮೊನ್ನೆ ಈಕಿ ಗಂಡಗ ಅಷ್ಟೆಲ್ಲ ಬಂಗಾರ ಕೊಡ್ತು, ಹೌದಾ, ನಂಗೆ ಕುಬ್ಸ ಮಾಡ್ತು, ಅದಕ್ಕೆ ಮಾಡಿದ ಸಾಲ ತೀರ್ಸೋದ್ ಬೇಡ ನಾವು. ನೀ ನೋಡಿದ್ರೆ ಕೆಲಸ ಬಿಡು ಅಂತ ಸುಮ್ಮನಿರವ. ನೀ ಒಟ ಹಚ್ಚಕೋಬೇಡ ನೋಡ, ಕೆಲಸ ಬಿಡಕ್ಕಾಗಲ್ಲಕಿ. ಇಲ್ಲಿ ಬರೀ ಸಾಲ ಹರಿಯಾದೆ ಆತಿ. ಮನಿಗೆ ಬಂದಾಗಿಂದಾನು ನಾನು ನೆಮ್ಮದಿಯಾಗಿ ಒಂದಿನ ಇಲ್ಲ. ಮತ್ ನಿಮ್ಮ ಹತ್ರ ಮಾತು ಕೇಳೋದೇನಾರ ತಪ್ತತ ನನಗ? ಅದೂ ಇಲ್ಲ. ನಿಮ್ಮ ಹತ್ರ ಮತ್ ಮಾತು ಕೇಳ್ಬೇಕು ನಾನು. ನನ್ನ ಕರ್ಮ ಅದೇನು ಅಂತ ಈ ಮನೆಗೆ ಸೊಸೆಯಾಗಿ ಬಂದೇ ಏನನ್ನತ್ತಾಗ ಒಂದೊಂದ್ಸಲ ಅನಿಸ್ತತಿ, ಯಾಕೆ ಬೇಕಾಗಿತ್ತು ಈ ಮದ್ವಿ ಅಂತೇಳಿ. ಏನು ಮಾಡೋದು ನನ್ನ ಕರ್ಮ. ಛೇ, ನನಗೊಂದು ಸ್ವಾತಂತ್ರ್ಯ ಇಲ್ಲ ಈ ಮನೆ ಒಳಗೆ. ಹೌದವ, ನೀನು ಹಿಡಿದು ಜೈಲಿಗೆ ಹಾಕ್ಬಿಟ್ಟಿವಿ ನೋಡು. ಅಲ್ಲ, ಕುಬ್ಸಕ್ ನಿಮ್ಮವ್ವ ನಿಮ್ಮಪ್ಪ ಬರಲೇ ಇಲ್ಲ ಕರೆದ್ರ? ಅವ್ರದ್ದೇನೋ ಬೇರೆ ಕೆಲ್ಸ ಇತ್ತಂತ, ಆಮೇಲೆ ಬೇರೆ ಫಂಕ್ಷನ್ ಇತ್ತಂತ ಅಲ್ಲೋದ್ರು. ಇಲ್ಲಿ ಬೀಗ್ರ ಮನಿದ್ಗಿಂತ ಭಾಳ ಮುಖ್ಯ ಇರ್ತಾವ ಬೇರೆದು. ನಂಗೆಲ್ಲ ಗೊತ್ತೈತೆ. ಸುಮ್ಕುಂದ್ರು ಬೇಕಂತೇಳಿ ಬಿಟ್ಟಾರ. ಅವ್ರದ್ದೇನು ಹಚ್ಚಿ ಬಿಟ್ಕೊಂಡು ಹೋದ್ರು. ನನ್ಗೇನಾಗಬೇಕಾಗೈತಿ? ಅವ್ರು ಬಂದಾರ ಏನು ಹಿರಿಯ ಕುದುರೆ ಹೊರಚ್ ಕಳಿಸ್ತಿದ್ದು ಅಷ್ಟ್ರಾಗ ಐತಿ. ಅದೇ ಒಂದು 100 ರೂಪಾಯಿ ಯಾರು ಮಾಡ್ಕೊಂಡ ಇಂತ ಇಬ್ರು ತಿಂದೋಕಿದ್ರು. ಏನು ಬಿಡು ಬಂದ್ರು ಬರ್ಲಿ ಬಿಟ್ರು ಬಿಡ್ಲಿ, ನಮ್ಗೇನು ಅದೇನು ಬೇಜಾರಿಲ್ಲ. ಕೇಳ್ದೆ ಅಷ್ಟೇ. ಈಗ ಅದು ಆತಲ್ಲ. ಏನು
ಯಾರ ಮಾಡ್ಯಾರ ಮಾಡಿಲ್ಲ ಮತ್ತೊಂದು ವಿಚಾರ ಬೇಡ. ಅವ ನಿನ್ ಕೈಲಿ ಆದ್ರೆ ಅದ್ರಾಗ ಮಾಡು, ಇಲ್ಲ ಒಲ್ಯಾಗೆ ಮಾಡಾಕ. ಅದನ್ನ ಬಿಟ್ಟು ಎದಕ್ ಜಗಳ ಮಾಡ್ಕೊಂತ ಕುಂದಿರ್ತೀರಿ? ಪವಿತ್ರ ನೀನೇ ಹೇಳು, ಈಗ ನಾನ್ ನಿನ್ ಬಾಣತನ ಮಾಡಕ್ಕೋಸ್ಕರ ಕೆಲಸ ಬಿಟ್ಟು ಮನೆಯಾಗಿರ್ಬೇಕಾ? ಅತ್ತಿಯರ್ ಮಾತು ಹಿಂಗ್ ಸರಿನಾ ತಪ್ಪ? ಬೇಡ ಅತ್ತಿಗೆಮ್ಮ, ನೀವು ದುಡಿಯೋದ್ರಿಂದ ಈ ಮನೆಗೂ ಭಾಳ ಉಪಕಾರ ಆಗತೈತಿ. ಏನು ಎಷ್ಟೋ ಸಹಾಯ ಆಗ್ತೈತಿ, ಇಂಥ ಟೈಮ್ನ ಕೆಲಸ ಬಿಡು ಅಂತ ಯಾಕೆ ಅನ್ಬೇಕು? ಅದು ನನ್ನೊಬ್ಬಕಿನ ಆರೈಕೆ ಮಾಡಕ್ಕೆ ನಾ ಆ ಥರ ಎಲ್ಲ ಯೋಚನೆ ಮಾಡೋಕ್ಕೆಲ್ಲ ನೀವೇನೂ ತೆರಿಗೆ ಕೆಡಿಸ್ಕೊಳ್ಬೇಡ್ರಿ. ನಿಮ್ಮ ಕೆಲಸ ನೀವು ಆರಾಮಾಗಿ ಮಾಡ್ಕೊರಿ. ನೀನಾರ ಅರ್ಥ ಮಾಡ್ಕೊಂಡಿಲ್ಲ ಪವಿತ್ರ, ಅಷ್ಟೇ ಸಾಕು. ನಿಂಗೆ ಏನಾರ ಬೇಕಾರೆ ಹೇಳು, ತಗೊಂಬರ್ತೇನಂತ. ಆದ್ರೆ ಕೆಲಸ ಬಿಡಕ್ಕಾಗಲ್ಲ. ನಾನು ಇದನ್ನ ಅಡಿಗೆ ಮನೆಗಿಟ್ಟು ಸ್ನಾನಕ್ಕೆ ಹೋಗ್ತೇನಂತೆ. ಒಂದ್ ಸ್ವಲ್ಪ ಚಾ ಮಾಡ್ಲಿ, ಚಲೋ ತಂಗ. ಅಲ್ಲಪ್ಪ ನಿಂಗೇನು ತಲೆಗಿರಿ ಕೆಟ್ಟತನವ? ಕೆಲಸ ಬಿಡು ಅಂತೀಯಲ್ಲವ? ಎಷ್ಟು ಸಾಲಾಗಿಲ್ಲ, ನಮ್ದು ಒಂದು ಸ್ವಲ್ಪ ತೊಂದರೆಗಳದಾವು, ಅವನ್ನೆಲ್ಲ ಬಗೆಹರಿಸ್ಕೋಬೇಕಂದ್ರೆ ನಮ್ಗೆ ಸ್ವಲ್ಪ ರೊಕ್ಕದ ಅವಶ್ಯಕತೆ ಐತಿ. ಅದು ಅಲ್ಲದೆ ಈಗ ನಾಳೆ ಡೆಲಿವರಿ ಆಕತಿ, ಆ ಕುಸಿಗೆ 3 ಚುಚ್ಚಿಸ್ಬೇಕು, 3 ಬಂಗಾರದ್ದು. ಈಗ 1 ಲಕ್ಷದ ಚಿಲ್ಲರ್ 60-50 ಅಂತ ಬಂಗಾರ ರೇಟ್ ಐತಿ. ಇದು 3ಕ್ಕೇನು ಹಂಗೆ ಕಮ್ಮಿ ಬೀಳ್ತೈತೆ. ಅದನ್ನು ಬೇರೆ ತರಬೇಕು, ಬಾಣೆತನ ಮಾಡ್ಬೇಕು, ಸಣ್ಣ ಪುಟ್ಟ ಕೆಲ್ಸಗಳು ಇರ್ತಾವೆ, ಅದು ಇದೆಲ್ಲ ಮಾಡ್ಕೋಬೇಕು. ಸುಮಾರೆಲ್ಲ ಎಷ್ಟೇ ಇರ್ತಾವೆ, ಎಲ್ಲ ಬಿಟ್ಕೊಟ್ಟು ನಾವು ಈಗ ಇರಕ್ಕಾಕತ್ತೇನ? ಸುಮ್ಮನೆ ಇರವ ನೀನು. ಏನಂತ ನಾ ತಗಕಿನ ಕೆಲಸ ಬಿಡು ಅಂತ ಯಾಕೆ ಹೇಳ್ತೀನಿ ನೀನು? ಸುಮ್ಮನೆ ಇರು. ಒಂದು ಮನೆಯಾಗಿರೋದು ಮಾಡ್ಕೊಳಕ್ಕಾಗಲ್ಲನ? ಯಾರು ಕೆಲಸಗಾರ ಸಿಕ್ಕರೆ ನೋಡು, ಒಂದು ಅರ್ಬಿ ಬಾಂಡೆ ಎಲ್ಲ ಮಾಡಕ್ಕೆ. ಅರ್ಬಿ ಬಾಂಡೆ ಅನ್ನಕ್ಕೇನು ವಾಷಿಂಗ್ ಮಿಷನ್ ತೊಗೊಂಬಂದಿ ಅಲ್ಲ, ಅದಕ್ಕೆ ಒಂದು ಅರ್ಬಿ ಹಾಕಿ ಒಣಾಕ್ತಿ ಅಷ್ಟೇ. ಅವನ್ನ 4 ಬಾಂಡೆ ತಿಕ್ಕಕ್ಕ ಕಸ ಹೊಡ್ ಕಲೋರ್ಸಕ್ಕನ? ಯಾರು ಕೆಲಸಗಾರ ಸಿಕ್ಕರೆ ನೋಡು, ಬೇಕಾದ್ರೆ ತಿಂಗಳಿಗೆ ಒಂದು ಹಂಗೆ 1,000 ರೂಪಾಯಿ 1,200 1,500 ಮಟ್ಟ ಕೊಟ್ಟರು ಅಡ್ಡಿ ಇಲ್ಲ. ಕೆಲಸಗಾರರೇನು ಸುಮ್ಮನೆ ಬರ್ತಾರನ? ಅಯ್ಯೋ ದೇವ್ರೆ, 1000 1,200 1,500 ಬರಲ್ಲಪ್ಪ. ಭಾರಿ ಸೊಕ್ಕಿನಾರ ಅದಾರ ಕೆಲಸಗಾರರು, ಗೊತ್ತನ? 2,000 3,000 ಮೇಲೆ ಅಂತಾರ. ಅಷ್ಟು ಕೊಟ್ಟು ಬಾಳೆ ಮಾಡಕ್ಕಾಕತ್ತೇನ? ಹೇಳಿ ನೋಡೋಣ. ಎಲ್ಲ ನೀನೇ ಮಾತಾಡ್ತಿ ಅಲ್ಲ. ಅವ್ರಿಗೆ ಒಂದು 2,000 3,000 ಕೊಡಕ್ಕಾಗಲ್ಲ ಅಂತಿ. ಇಲ್ಲಿಕ್ಕಿಗೆ ತಿಂಗಳಿಗೆ 30-40 ಸಾವಿರ ಪಗಾರ ಬರ್ತೈತಿ. ಇದನ್ನ ಬಿಡಿಸಿ ಮನೆಗೆ ಇಟ್ಕೋತೀಯ ನಾಕಿನ್ನ? ಸುಮ್ಮನೆ ಇರವ ನೀನು. ನಮ್ಗೆ ತಗ ಯಾಕಂಗೆ ತಲೆ ಹಿಡಿಸ್ತಿ? ಅನ್ನಕ್ಬಾರದು ಬಿಡಾಕ್ಬಾರ್ದು ಅನ್ನಂಗಕತಿ ಇದ್ರಿಗೆ. ಇದೇ ಫಸ್ಟ್ ಲಾಸ್ಟ್ ನೋಡವ್. ಇನ್ನೊಂದ್ಸಲ ಕೆಲಸ ಬಿಡ ಮಾತ್ರ ಆಕಿ ಮುಂದೆ ತೆಗಿಬಿಡ. ಆಕಿ ದುಡಿಯೋದ್ರಿಂದ ನಮಗೂ ಎಷ್ಟು ಅನುಕೂಲ ಆಗ್ತೈತಿ ಅರ್ಥ ಮಾಡ್ಕೊ. ನನ್ನ ಪಗಾರ ಏಟ್ ಬರ್ತೈತಿ? 12,000 ಕೊಡಾಕತ್ತಾರ. ಅದು ಎದಕ್ಕೆ ಸಾಲ್ತದ ತಗ? ಆಯ್ತು ತಗೋರ ಮರಯ್ಯ, ಆಯ್ತು. ಅದು ಏನು ಮಾಡ್ತೀರಾ ಮಾಡ್ಕೊ, ಹೋಗ್ರತ. ಅವ ಜ್ಯೋತಿ ಅನ್ನತಾಳ, ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಮಾಡ್ಸೋಣ ಅಂತ ಅದಾಳ. ಯಾಕಂದ್ರೆ ಇದು ಮಾಡ್ಸೋದು ಯಾವಾಗ ನಾವು ಮಾಡ್ಸೋಣ, ಚೆನ್ನಾಗಿ ಕಾಣಿಸ್ತತಿ, ಒಂಥರ ಬಂದ್ ಮಂದಿ ಎಲ್ಲ ಮದ್ವೆಯಾಗ ಒಂಥರ ನೋಡಕ್ ಚಂದ ಅನಿಸ್ತತಿ, ಮಾಡ್ಸೋಣ ಅಂತದಾಳ. ಸಂತಿ ಚೀಟಿ ಬರ್ದನಿ, ಹೋಗಿ ಕೊಟ್ಟು ಬಾ. ಅಲ್ಲವ ನಾ ಕೇಳತ್ತೀನಿ, ನೀ ಏನು ಹೇಳಲೇ ಇಲ್ಲಲ್ಲ. ನಿಂಗೇನು ತಲೆಗಿಲಿ ಕೆಟ್ಟತೇನ? ತಗ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಅಂದ್ರೆ ಏನದು? ಕತ್ತಿ ತಗ ನಿಂದೊಂದ ತಗ. ಏನು ಅವ್ರದೇ ಅಂತ ಖರ್ಚು? ಹಂಗಾರ ಮಾಡಿಸ್ಕೋಗಿ, ಯಾರು ಬೇಡ ಅಂದ್ರೆ. ಅವ್ರದ್ದಲ್ಲವ ಖರ್ಚು ನಾವು ಹಾಕ್ಬೇಕು. ಇದು ಫೋಟೋಶೂಟ್ ಅಂದ್ರೆ ಹುಡುಗನ ಕಡೆದವ್ರು ಮಾಡಿಸ್ತಾರ. ನೋಡು ಹೇಳ್ತೀನಿ, ಒಬ್ಬನೇ ಅಲ್ಲ ನೀನು. ಈಗ ನಿಂದು ಮಾಡಿಸಿದ್ರೆ ಮತ್ತೆ ಅವಂದು ಮಾಡಿಸ್ಬೇಕಾಕತಿ. ಈಗ ನಿಂದು ಮಾಡಿಸಿ ಅವ್ನು ಬಿಟ್ರೆ ಅವ್ನಿಗೆ ಸಿಟ್ಟು ಬರಂಗಿಲ್ಲ? ಹೇಳಂಗಾರ ನೋಡೋಣ. ಮತ್ತೆ ಅವಂಗ ಸಿಟ್ಟು ಬರ್ತೈತೆ ಬರೋದಿಲ್ಲ? ಅದಕ್ಕೆ ನಾ ಹೇಳ್ತೀನಿ, ಈಗ ನಿಂದು ಬೇಡ ಅವಂದು ಬೇಡ. ರೊಕ್ಕ ಎಲ್ಲಿಂದ ತರೋಣ? ಮದ್ವಿಗೆ ಅಷ್ಟೊಂದು ಸುರುಬೇಕು, ಮತ್ತೆ ಫೋಟೋಶೂಟ್ ಅಂತೇಳಿ ಇದಕ್ಕೆ ರೊಕ್ಕ ಎಲ್ಲಿಂದ ತರೋಣ? ಆಗಲ್ಲ ಅವೆಲ್ಲ ಮಾಡ್ಸಕ್ಕ. ಈಗ ಫೋಟೋ ನನಗೆ ಗೊತ್ತೈತಿ, ನಮ್ಮ ಮೊನ್ನೆ ಈಕೆ ಅದ ಕುಸುಮನ್ನ ಮಗನ್ ಮಾಡಿಸಿದ್ರಲ್ಲ, ಅದೇನೋ 40,000 ರೂಪಾಯಿ ಖರ್ಚು ಬಂತಂತದ. 40,000 ರೂಪಾಯಿ ಕೊಟ್ಟಿಗ ಈಗ ಮದುವೆಗಿಂತ ಮುಂಚೆ ಒಂದ್ಸಲ ಫೋಟೋ ತೆಗಿಸಿ ಇಟ್ಕೊಳ್ಳೋದು, ವಿಡಿಯೋ ಮಾಡಿಸಿ, ಮತ್ತು ಮದುವೆ ಆದ್ಮೇಲೆ ಮತ್ತೊಂದ್ಸಲ ಫೋಟೋ ತೆಗಿಸಿ ವಿಡಿಯೋ ಮಾಡಿಸಿ ಅವನ್ನೆಲ್ಲ ಇಟ್ಕೊಳ್ಳೋದನ? ಏನು ತಲೆ ಬರಬರಿ ಐತಂತ ಇಲ್ಲ ಅಂತ ಹಾಕಿದ? ಈಗ ಹಾಕಿದ ಖರ್ಚಾದ್ರೂ ಮಾಡ್ಸಕ್ ಬೇಡ ಅಂತ ಹೇಳ್ಬಿಡ. ಯಾಕವಾ? ಅಲ್ಲವಾ, ಆಕಿಗೂ ಒಂದು ಆಸೆ ಅಲ್ಲ, ನಮ್ಮ ಮದ್ವೆ ಅಂದ್ರೆ ಹಿಂಗೆಲ್ಲ ಆಗ್ಬೇಕು ಮಾಡ್ಬೇಕು ಅಂತ ಆಸೆ ಇರ್ತತೆ ಇರೋದಿಲ್ಲ? ಹೇಳಿ ನೋಡೋಣ. ಹಂಗಲ್ಲೋ, ಈಗ ನಿಮ್ಮವ್ವ ಏನ್ ಹೇಳ್ತಾ ಇದಾಳ ಸೂಕ್ಷ್ಮ ಸ್ವಲ್ಪ ನೀನೇ ಅರ್ಥ ಮಾಡ್ಕೊ, ದೊಡ್ಡ ಮಗ ಆಗಿ. ಈಗ ನಿಂದ ಫೋಟೋಶೂಟ್ ಎಲ್ಲ ಮಾಡಿಸಿ ಅಲ್ಲಿ ಮದ್ವೆಯಾಗ ಅದೇ ಸ್ಕ್ರೀನ್ ಮ್ಯಾಗೆಲ್ಲ ಬರ್ತಾ ಇರ್ತಾವ, ನಿಂದು ನೀನ್ ಏಂತಿದ್ದು ಹೌದಾ? ಈಗ ಅವ್ರದ್ದು ಬರ್ತಿರಂಗಿಲ್ಲ. ನೋಡಿದ್ ಮಂದಿ ಏನಂತಾರ, ಯಾಕೆ ಇವ್ನು ಮಾಡ್ಸಿಲ್ಲ ನೀವು ಒಂದಷ್ಟೇ ಮಾಡ್ಸ್ಯಾರನ ಅಂತ ಕೇಳ್ತಾರ. ಕಿಡ್ಡಿ ಮಾಡಕಂತ ಒಂದಿಷ್ಟು ಜನ ಬಂದಿರ್ತಾರ. ಯಾರೇನ್ ಬಂಗಾರ ಹಾಕೊಂಡಾರ, ಎಂತ ಸೀರೆ ಉಟ್ಟಾರ, ಅದು ಏನಾತು ಇದು ಏನಾತು ಇವು ನೋಡಕ್ಕಾಗೆ ಬಂದಿರ್ತಾರ ಎಷ್ಟೋ ಜನ. ಈಗ ಅಂತವ್ರೆಲ್ಲ ಏನಂತಾರ ನೀನೇ ವಿಚಾರ ಮಾಡಂಗಾರ ನೋಡೋಣ. ಅಲ್ಲಪ್ಪ ಹಂಗಂತೇಳಿ ಈಗ ಅಲ್ಲ, ಈಗ ನಾ ಹಂಗಾರ ಮತ್ತೆ ಆಯ್ತು ಬಿಡು, ಈಗ ಪಾಪ ಇಷ್ಟಪಟ್ಟಿದ್ಲಕ್ಕಿ ಮಾಡಿಸ್ಕೋಬೇಕಂತೇಳಿ. ಅದನ್ನೇ ಹೇಳ್ತಾ ಇರೋದ. ಈಗ ನಿನ್ ಹೆಂಡತಿ ರೊಕ್ಕ ಹಾಕಿ ಮಾಡಿಸ್ಕೊಂಡಾಳಂದ್ರು ಅಕ್ಕಿ ದೊಡ್ಡಕ್ಕಿಗೆ ಅಷ್ಟು ರೊಕ್ಕ ಹಾಕಿ ಮಾಡಿಸ್ಕೊಳಕ್ ಶಕ್ತಿ ಇಲ್ಲ. ಏನು ಈಗ ಅಕ್ಕಿ ಅಂತೂ ಮಾಡಿಸ್ಕೊಳಕ್ ಅವೆಲ್ಲ ಆಗೋದಿಲ್ಲ. ಅದು ಬೇರೆ ಮಾತು. ನಾವು ರೊಕ್ಕ ಹಾಕಿ ಮಾಡಕ್ಕೂ ಆಗಲ್ಲ. ಮದ್ವೆ ಖರ್ಚೆ ಸುಮಾರು ಆಕತಿ. ಏನು ಇವ್ರ ಹತ್ರ ಏನು ನಾವೇನು ಲಕ್ಷಗಟ್ಲೆ ವರದಕ್ಷಿಣೆ ಇಸ್ಕೊಂಡೇವೆ? ಹೇಳಿ ನೋಡೋಣ. ಯಾವುದು ಅಂಥದ್ದೆಲ್ಲ ಏನೂ ಇಲ್ಲ. ಲಕ್ಷಗಟ್ಲೆ ಏನು ನಾವೇನು ವರದಕ್ಷಿಣೆ ಇಸ್ಕೊಂಡಿಲ್ಲ. ಇರೋ ರೊಕ್ಕದಾಗಿ ಎಲ್ಲ ಮಾಡ್ಕೋಬೇಕು. ಅಪ್ಪ ನೀ ಶಾಣೆತನ ಕಲಿ ಇದನ್ನೆಲ್ಲ ಒಂದು ಸ್ವಲ್ಪ ಆಕಿಗೆ ತಿಳಿಸಿ ಹೇಳು. ಇಲ್ಲ ಹಿಂಗೈತಿ, ಒಬ್ಬೊಂದು ಮಾಡಿಸಿ ಒಬ್ಬೊಂದು ಬಿಡಕ್ಕಾಗಲ್ಲ, ಅದ್ರ ಸಂಬಂಧ ಬೇಡ ಅನ್ನತ್ತಾರ ನಮ್ಮ ಮನ್ಯಾಗ ಅಂತ ಕುಲ್ಲ ಹೇಳು. ಸರಿ ಹೇಳ್ತೀನಿ ತಗೋ, ಮತ್ತೇನು ಮಾಡೋದು? ಬೇಡ ಅಂತಂದ್ಮೇಲೆ ಏನು ಫೋರ್ಸ್ ಮಾಡೋಕ್ಕಾಗತ್ತಾ? ಅಕ್ಕಿಗೆ ಇದನ್ನೆಲ್ಲ ನೀ ತಿಳಿಸಿ ಹೇಳ್ಬೇಕು. ಅಕ್ಕಿ ಏನು ಸಣ್ಣಕ್ಕೆಲ್ಲ ಅಕ್ಕಿಗೆ ಹೇಳು, ತಿಳ್ಕೊಂತಾಳ. ಅಲ್ಲ ಹಿಂಗ್ ಮಾಡಿದ್ರೆ ಹೆಂಗಾಗ್ಬೋದು? ಫೋನ್ಯಾಗ ಒಂದಿವ್ಸ ಬೇಡ, ಅದಕ್ಕಾದ್ರೆ ಎಲ್ಲ ರೆಡಿ ಮಾಡ್ಬೇಕಲ್ಲ. ಫೋನ್ ಫೋಟೋ ತೆಗೆದು ಹಾಕ್ಬೋದಾ? ಪ್ರೊಫೆಷನ್ನೇ ಬೇರೆ ಅಪ್ಪ, ಫೋನ್ನೇ ತಗೊಳ್ಳೋದೇ ಬೇರೆ ಆಕತಿ. ಹೋಗ್ಲಿ ಬಿಡು, ಇರ್ಲಿ. ಅದೆಲ್ಲ ಏನು ಬೇಕಾಗಿಲ್ಲ, ಹೇಳಿ ನೀನು.